ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ನವೀನ್ ಕುಮಾರ್ ಅಂತ, ಬನ್ನೇರುಘಟ್ಟ ಗ್ರಾಮವಾಸಿ. ನನ್ನ ಪ್ರಶ್ನೆ ಏನಂದ್ರೆ, ದೇವರ ವಿಗ್ರಹ ಮತ್ತು ಉತ್ಸವ ಮೂರ್ತಿಗಳ ಹಿಂದೆಗಡೆ ಇರುವಂತಹ ಪ್ರಭಾವಳಿಯಲ್ಲಿ ಒಂದು ರಾಕ್ಷಸನ ಸ್ವರೂಪ ಒಂದು ಯಾವಾಗ್ಲೂ ಇರುತ್ತಲ್ಲ, ಅದು ಏನು ಮತ್ತೆ ಯಾಕೋಸ್ಕರ ಅದನ್ನ ಇಟ್ಟಿದ್ದಾರೆ ಅನ್ನೋದು ಅಷ್ಟೇ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸನ್ಮಾನ್ಯ ನವೀನ್ ಕುಮಾರ್, ನಮಸ್ಕಾರ. ಒಂದು ತಪ್ಪು ತಿಳ್ಕೊಂಡಿದ್ದೀರಿ, ಒಂದು ಪ್ರಶ್ನೆ ಸರಿಯಾಗಿದೆ. ಸರಿಯಾಗಿರೋ ಪ್ರಶ್ನೆ ಏನು ಅಂದರೆ, ದೇವತಾ ವಿಗ್ರಹಗಳ ಹಿಂದೆ ಪ್ರಭಾವಳಿ ಅನ್ನೋದೊಂದಿರುತ್ತೆ, ಅದೇನು ಅಂತ. ನೀವು ದೀಪಾವಳಿ ಅಂತ ಪ್ರಶ್ನೆ ಕೇಳಿದಿರಿ, ಪದ ಕೇಳಿದಿರಿ. ಅವಳಿ ಅಂದ್ರೆ ಮಾಲೆ ಅಂತ, ದೀಪಾವಳಿ ಅಂದ್ರೆ ದೀಪಗಳ ಸಾಲು ಅಂತ, ದೀಪಾವಳಿ ಹಬ್ಬದ ಅರ್ಥ. ಸಾಲು ಅಂದ್ರೆ ಒಂದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮಾಲೆ ಇದ್ದ ಹಾಗೆ. ಪ್ರಭಾವಳಿ ಪ್ರಭೆಯ ಸಾಲು, ಪ್ರಭಾಪೂರ್ಣವಾಗಿರತಕ್ಕಂಥ ಒಂದು ಕಾಂತಿ, ಒಂದು ಪುಂಜ, ಒಂದು ಬೆಳಕಿನ ಮೊತ್ತ. ವೈಜ್ಞಾನಿಕವಾಗಿಯೂ ನಿರ್ಧಾರವಾಗಿರತಕ್ಕಂಥ ಅಂಶ ಏನು ಅಂದ್ರೆ, ನಮ್ಮೆಲ್ಲರ ದೇಹದಿಂದ ಒಂದಷ್ಟು ಕಾಂತಿ ಹೊರಗಡೆ ಹೋಗ್ತಾ ಇರ್ತದೆ ಅಂತ. ಅದೊಂದು ಆಕಾರದಲ್ಲಿ ಪ್ರತಿಯೊಂದು ಪ್ರಾಣಿಯ ಸುತ್ತಲೂ ಅದಿರುತ್ತೆ ಅಂತ ಹೇಳ್ತಾರೆ. ಅದನ್ನ ಆಧಾರವಾಗಿಟ್ಕೊಂಡು ಯಾವುದೋ ಒಂದು ಪುಟ್ಟ ಆತ್ಮ ಅನ್ನೋದಿದೆ, ಅದಕ್ಕೆ ದೇಹದ ಕವಚ ಇದೆ, ಅದರ ಸುತ್ತಲೂ ಆ ಪ್ರಕಾಶ ಇದೆ ಅನ್ನುವುದನ್ನ ಪ್ರಾಚೀನರು ಗ್ರಹಿಸಿ, ನಮ್ಮ ಆತ್ಮಕ್ಕೆ ಅಷ್ಟೊಂದು ಪ್ರಕಾಶ ಇರಬೇಕಾಗಿದ್ರೆ ಪರಮಾತ್ಮಕ್ಕೆ ಬಹಳ ದೊಡ್ಡ ಪ್ರಕಾಶ ಇರಬೇಕು ಅಂತ ಪರಿಭಾವನೆ ಮಾಡಿ, ಈ ದೇವತಾ ವಿಗ್ರಹಗಳ ಹಿಂದೆ ಅಂಥದ್ದೊಂದು ಪ್ರಕಾಶ ಇದೆ ಅಂತ ಕಲ್ಪನೆ ಮಾಡ್ಕೊಳ್ತಾರೆ. ನೀವು ಸಾಮಾನ್ಯವಾಗಿ ಈ ಚಿತ್ರಕಾರರು ಬರೀತಕ್ಕಂಥ ದೇವತೆಗಳ ಆಕಾರವನ್ನು ನೋಡಿದ್ರೆ ತಲೆ ಹಿಂದೆ ಒಂದು ಪ್ರಕಾಶದ ಪುಂಜವನ್ನು ಅವರು ಗೊತ್ತು ಮಾಡ್ತಾರೆ. ಅಂದ್ರೆ ಅರ್ಥ, ಪ್ರಕಾಶಮಾನವಾಗಿರತಕ್ಕಂಥ ವೃತ್ತವೊಂದು ದೇವತಾ ವಿಗ್ರಹಗಳ, ವಿಶೇಷವಾಗಿ ದೇವತೆಯ ತಲೆಯ ಸುತ್ತಲೂ ಇರುತ್ತೆ ಎನ್ನತಕ್ಕಂಥ ಒಂದು ನಂಬಿಕೆ. ಅದು ಪ್ರಭಾವಳಿಯಲ್ಲಿ ಗೋಚರವಾಗತಕ್ಕಂಥ, ಅದು ಸರಿಯಾದ ಪ್ರಶ್ನೆ. ನಿಮ್ಮ ತಪ್ಪು ಪ್ರಶ್ನೆ ಏನು ಅಂದ್ರೆ, ಆ ಪ್ರಭಾವಳಿಯ ಮೇಲೆ ಒಂದು ರಾಕ್ಷಸನ ಮುಖ ಇರತಕ್ಕಂಥದ್ದು. ಅದು ವಾಸ್ತವವಾಗಿ ರಾಕ್ಷಸ ಅಲ್ಲ, ಅಲ್ಲಿರತಕ್ಕಂಥದ್ದು ಸೂರ್ಯನ ಮುಖ. ಆ ಪ್ರಭಾವಳಿಯಲ್ಲಿ ವಾಸ್ತವವಾಗಿ ಪ್ರಕಾಶದ ಮೂಲ ಸೂರ್ಯ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ, ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.